ಎಲ್ಲರಿಗೂ ನಮಸ್ಕಾರ. ಕಲರ್ ಟಾಕೀಸ್ ಕಾರ್ಯಕ್ರಮನ ಮಿಸ್ ಮಾಡಿದೆ ನೋಡಿ. ನೀವು ಇನ್ನು ಹೆಚ್ಚಿನ ವೀಡಿಯೋಗಳನ್ನ 12 ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನಿಮಗೆ ಇನ್ನೂ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ನವರತ್ನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೇಲಿ ಯಾವ್ಯಾವ ಬಣ್ಣ ಬಂದರೆ ಲಕ್ ಬರ್ತಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದಲ್ಲ ಕಲರ್ ಟಾಕೀಸ್ನ ಮಿಸ್ ಮಾಡ್ದಲ್ಲ ನೋಡಿ. ನಾನು ಮಿಸ್ ಮಾಡ್ದಲ್ಲ ಈ ಕಾರ್ಯಕ್ರಮ ನೋಡ್ತೀನಿ, ನೀವು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು. ವೃಷಭ ರಾಶಿಗಂತೂ ಸಖತ್ ರಾಜಯೋಗವನ್ನು ಕೊಡ್ತಿದೆ. ವೃಷಭ ರಾಶಿಗೆ ಏನೆಲ್ಲ ಯೋಗವನ್ನು ಕೊಡೋದು ಗೊತ್ತಾ? ಅದರಲ್ಲಿ ಈ ವರ್ಷ ಯುಗಾದಿ ಹಬ್ಬ ಭಾಳ ಲಕ್ಕನ್ನು ಕೊಟ್ಟಿದ್ದೆ. ಆದರೆ ಲಕ್ಕನ್ನು ನೀವು ಹಾಗೆ ಮೇಂಟೈನ್ ಮಾಡ್ತಾ ಹೋಗಿ. ಯಾಕಂದರೆ ವೃಷಭ ರಾಶಿಗೆ ಶನಿ 11th ಲಾಡಲ್ಲಿದ್ದಾನೆ. ಅದು ತುಂಬ ಪವರ್ಫುಲ್. 9th 10th 11th ಲಾಡಿರೋದು ತುಂಬ ರಾಜಯೋಗ ಕೊಡ್ತಾನೆ. ಅದರಲ್ಲೂ ಕೂಡ ನಿಮಗೆ ಗುರು ಉಚ್ಚನಾಗಿದೆ. ಧನಸ್ಥಾನದಲ್ಲಿ ಗುರುಗ್ರಹ ನಿಮ್ಗೆ 6ನೇ ತಿಂಗಳವರೆಗೆ ಇರ್ತಾನೆ. ಅದಾದಮೇಲೆ ಸುಖ ಸ್ಥಾನಕ್ಕೆ ಬರ್ತಾನೆ. ತುಂಬ ಬೆನಿಫಿಟ್ ಈ ವರ್ಷದಲ್ಲಿ. ಟಾಪ್ ರಾಶಿ 100% ವೃಷಭ ರಾಶಿಗೆ ಸಿಕ್ಕಾಬಟ್ಟೆ ಯೋಗ ಇದೆ. 100ನ 1000% ಮಾಡ್ಕೊಳ್ಳಿ. ತುಂಬ ಲಕ್ಕನ್ನ ಕೊಡುತ್ತೆ. ವೃಷಭ ರಾಶಿಗೆ ಸಿಕ್ಕಾಬಟ್ಟೆ ಯೋಗವನ್ನು ಕೊಡೋ ಗ್ರಹ ಬಂದು ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ವೃಷಭ ರಾಶಿಗೆ ತುಂಬ ಪಾಸಿಟಿವ್ನ ಕೊಡೋದ್ರಿಂದ ಗ್ರಹಗಳು ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾ ಹೋಗ್ತಾನೆ. ವೃಷಭ ರಾಶಿಲಿ ಅಧಿದೇವತೆ ಬಂದು ವೃಷಭ ರಾಶಿಗೆ ಶುಕ್ರ ಗ್ರಹ ಅಧಿದೇವತೆ ಆಗ್ತಾನೆ. ಅದು ಕಂಜನೂರು ಶುಕ್ರನ ಟೆಂಪಲ್ನ ಮಿಸ್ ಮಾಡ್ದಲ್ಲೇ ಹೋಗಿ. ಕಂಜನೂರು ಶುಕ್ರನ ಟೆಂಪಲ್ಲಿ ಬಿಳೆ ತವರೆವನ್ನು ಕೆಂಪು ತವರೆಯನ್ನು ಕೊಟ್ಟಾಗ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ನಿಮ್ಮ ಕಡೆ ಒಂದು ಕೊಡಿ, 10 ಕೊಡಿ. ತಾವರೆವು 100 ರೂಪಾಯಿವರೆಗೂ ಬಂದುಬಿಡ್ತು. ತಾವರೆವನ್ನು ಯಾರೂ ಆಗ್ತಾಯಿಲ್ಲ. ತಾವರೆವಿಗೆ ಮದುವೆಗೆ ಬಳಸೋದು, ದೇವರಿಗೆ ಬಳಸೋಕ್ಕೆ, ನಾರ್ಮಲ್ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಖಂಡಿತ ಅಲ್ಲ ಕೂಡ ತವರೆವಿಗೆ ಅಧಿದೇವತೆ, ವೈಟ್ ಕಲರ್ಗೆ ಅಧಿದೇವತೆ, ಬಿಳೆ ಅವರೆಕಾಳಿಗೆ ಅಧಿದೇವತೆ ಆಗ್ತಾರೆ. ಈ ಒಂದು ವೃಷಭ ರಾಶಿಯವರು ವೃಷಭನ ಟೆಂಪಲ್ಲು ಕಂಜನೂರು ಶುಕ್ರನ ಟೆಂಪಲ್ಗೆ ಹೋಗ್ಬೇಕು. ಆದರೆ ವೃಷಭ ರಾಶಿಗೆ ಕೇಳಿದ ಎಲ್ಲವೂ ಕೊಡೋ ಟೆಂಪಲ್ ಯಾವ್ದು ಗೊತ್ತಾ? ಶುಕ್ರ ಗ್ರಹ ಇರ್ಬೋದು, ಅಪ್ಪ ಅಮ್ಮ ನಮಗೆ ಗೌರವ ಕೊಡ್ಬೋದು, ಸುಖವನ್ನು ಕೊಡೋರ್ಬೇಕಲ್ಲ. ನೆಮ್ಮದಿ ಕೊಡೋರು ಅಪ್ಪ ಅಮ್ಮ, ಸುಖ ಕೊಡೋರು ಯಾರು? ಗಂಡನ ಹೆಂಡ್ತಿನ ಗಂಟೆ. ಆ ಸುಖ ಅದು ಲವರ್ ಕೊಡ್ಬೋದು, ಹೆಂಡ್ತಿ ಕೊಡ್ಬೋದು, ನಿಮಗೆ ಯಾವುದಾದ್ರು ಒಂದು ರೀತಿ ಸುಖ ಕೊಡ್ಬೋದು. ಆದರೆ ಸಕಲ ಸಂಪತ್ತೂ ಕೇಳಿದ ಕೊಡೋದು ಟೆಂಪಲ್ಲು. ಖಂಡಿತಲ್ಲೂ ಕೂಡ ಎಲ್ಲರೂ ಹೋಗೋಂಥ ಟೆಂಪಲ್ ಹೇಳ್ತೀನಿ, ಮಿಸ್ ಮಾಡ್ಕೋಬೇಡಿ. ವೃಷಭ ರಾಶಿಗೆ ತುಂಬ ಫೇವ್ರೇಟ್ ಗ್ರಹ ಬುಧ ಯಾರು? ಮಿಥುನ ಕನ್ಯೆಗೆ ಅಧಿದೇವತೆ ಬಂದು ಬುಧ ಗ್ರಹ. ಧನಸ್ಥಾನಾಧಿಪತಿ. ಧನ ಅಂದರೆ ದುಡ್ಡು, ಕುಟುಂಬ ಸ್ಥಾನ ಅಂದರೆ ದುಡ್ಡು ಕೊಡೋನು ಬುಧ ಗ್ರಹ. ಪೂರ್ಯ ಪುಣ್ಯ ಸ್ಥಾನ ಬುಧ ಗ್ರಹ. ಈ ಜನ್ಮ ಮುಂದಿನ ಜನ್ಮ ಲೆಕ್ಕ ಬರೆದು ಕೊಡೋನು ಅವನೇ ಬುಧ ಗ್ರಹ. ಬುಧನ ಕ್ಷೇತ್ರ ಭಾಳ ವೈಬ್ರೇಷನ್. ಪ್ರಪಂಚದಲ್ಲಿ ನೋಡ್ದಿರೋಂಥ ಟೆಂಪಲ್. ಈ ಟೆಂಪಲ್ನ ಈ ದರ್ಶನ ಮಾಡಿ, ಅದರಲ್ಲೂ ಕೂಡ ಬುಧವಾರ ದಿವಸ ದರ್ಶನ ಮಾಡಿ, ಭಗವಂತ ನಿಮ್ಗೆ ಎಲ್ಲ ರೀತಿಯಲ್ಲೂ ಸಕಲ ಸಂಪತ್ತು ಕೊಡ್ತಾನೆ. ಪ್ರೋಗ್ರಾಮ್ ನೋಡಿದ ತಕ್ಷಣ ಈ ಟೆಂಪಲ್ನ ಮಿಸ್ ಮಾಡಬೇಡಿ. ಅದೇ ಟೆಂಪಲ್ ಯಾವುದಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ. ಖಂಡಿತಲ್ಲೂ ಕೂಡ ಇದಕ್ಕೆ ಫೇವ್ರೇಟ್ ಟೆಂಪಲ್ ವೃಷಭ ರಾಶಿಗೆ ಮಧುರೆ ಮೀನಾಕ್ಷಿಲಿ ಪಚ್ಚೆ. ಮೀನಾಕ್ಷಿ ಅಮ್ಮ ಬರೀ ಪಚ್ಚಲಿರೋದು. ಪಚ್ಚೆ ಅಂದರೆ ಬುಧ ಗ್ರಹ. ಫಸ್ಟು ಈ ಜಗತ್ತಿನಲ್ಲಿ ಈಶ್ವರ ಸುಂದರೇಶ್ವರ ಅಲ್ಲಿದ್ದರೂ ಕೂಡ ಫಸ್ಟು ಮಧುರೆ ಮೀನಾಕ್ಷಿಗೆ ಫಸ್ಟ್ ಅಭಿಷೇಕ ಆಗೋದು. ಮೀನಾಕ್ಷಿಗೆ ಆದಮೇಲೆ ಈಶ್ವರನಿಗಾಗೋದು. ಬೇರೆ ಎಲ್ಲ ಟೆಂಪಲ್ ಈಶ್ವರನಿಗೆ ಆದಮೇಲೆ ಅಮ್ಮನವ್ರಿಗಾಗುತ್ತೆ, ಪಾರ್ವತಿಗೆ. ಮಧುರೆ ಮೀನಾಕ್ಷಿಗೆ ಅಭಿಷೇಕ ಆದಮೇಲೆ ಸುಂದರೇಶ್ವರಿಗಾಗೋದು. ಸುಂದರೇಶ್ವರನ ಒಂದು 6:30 7 ಗಂಟೆ ಬೆಳಗ್ಗೆ ದರ್ಶನಕ್ಕೆ ಬಿಡ್ತಾರೆ. ಒಳಗಡೆ ಗರ್ಭುಡಿ ಅಭಿಷೇಕಕ್ಕೆ. ಇನ್ನು ಮತ್ತೆ ಅಭಿಷೇಕನ ಬಿಡಲ್ಲ. ಹೆಂಗಾರ ಮಾಡಿ ವರ್ಷದಲ್ಲಿ ಒಂದು ಡೇಟನ್ನು, ಯಾವುದೋ ಒಂದು ಡೇಟಲ್ಲಿ ಅಭಿಷೇಕ ತಗೊಂಡು ಒಳಗಡೆ ದರ್ಶನ ಮಾಡಿ ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ರೀ. ನೀವು ವೈಕುಂಠ ಸ್ವರ್ಗವನ್ನು ಆ ಅಭಿಷೇಕ ಮಾಡಿದಾಗ ಗೊತ್ತಾಗ್ತದೆ. ಹೇಳ್ತಾ ಇರ್ಬೇಕಾದ್ರೆ ನಾನು ಕಣ್ಣು ಮುಚ್ಚಿತ್ತಂದರೆ ಆ ಫೀಲಿಂಗ್ ನಾನು ತುಂಬ ಸರಿ ನೋಡಿದ್ದೀನಿ. ನನಗೂ ಮಧುರೆಗೂ ತುಂಬ ಸಂಬಂಧ. ವೃಷಭ ರಾಶಿಯವರು ಒಂದು ದಿವಸ ಮಧುರೆ ಮೀನಾಕ್ಷಿ ಟೆಂಪಲ್ ಸುತ್ತಮುತ್ತವು ಇರೋದು, ಅಲ್ಲೇನೋ ಒಂದು ಐಟಮ್ನ ವೆಜ್ ಐಟಮ್ ತಂದು ಒಂದು 4 ಜನಕ್ಕೆ ದಾನ ಮಾಡೋದು ತುಂಬ ನೆನೆಸ್ಕೊಂಡೆಲ್ಲ. ಅದರಲ್ಲೂ ಮಧುರೆ ಮೀನಾಕ್ಷಿ ವೃಷಭ ರಾಶಿಯವರು ಅವ್ರು ಹೋಗಿ ಕೇಳೋದಕ್ಕಿಂತ ಅವ್ರ ಹೆಂಡತಿ, ಅವರ ಮಕ್ಕಳು, ಅವ್ರ ಅಮ್ಮ, ಅವ್ರ ಅಜ್ಜಿ, ಅವ್ರ ಫ್ರೆಂಡ್ಸು ಹೋಗಿ ನನ್ನ ಫ್ರೆಂಡಿಗೆ ಒಳ್ಳೇದಾಗಲಿ ಅಂತ ಬಂದು ಅವ್ರಿಗೊಂದು ಫೋನ್ ಮಾಡಿದ್ರೆ ಖಂಡಿತಲ್ಲೂ ಒಳ್ಳೇದಾಗುತ್ತೆ. ಮಗ ನಿನ್ನ ಬಗ್ಗೆ ಕೇಳ್ಕೊಂಬಂದಕ್ಕಲ್ಲ, ಸಖತ್ತಾಗಿ ನಿಂಗೆ ಒಳ್ಳೇದಾಗ್ತದಲ್ಲ, ನಿಂಗೆ ಕೆಲಸ ಸಿಗುತ್ತಕನೋ, ಇಲ್ಲ ನೀನು ಪಕ್ಕ ಎಕ್ಸಾಂಪಲ್ ಪಾಸ್ ಆಗ್ತಿಕನೋ, ನಾನು ಮಧುರೆ ಮೀನಾಕ್ಷಿ ಔಟ್ ಬಂದೆ, ನಿನ್ನ ಬಗ್ಗೆ ಕೇಳಿದ್ನಿ ಕನೋ, ನಿಂಗೆ ಒಳ್ಳೇದಾಗುತ್ತೆ. ಅವ್ನು ಹೇಳ್ತಾನೆ, ಹೌದಾ ಮಗ, ಕೇಳಿದ್ದಿ ಮಗ, ನೀನು ಕೇಳಿದ ಕಾರಣ ನಂಗೆ ಒಳ್ಳೇದಾಗಬೇಕಲ್ಲ, ನಾನು ಬರೀತೀಕಲ್ಲ. ಆ ಫೀಲಿಂಗ್ ಬಂದಲ್ಲೇ ಬರೆದ್ಬಿಡ್ತಾರೆ. ಆ ಪಾಸಿಟಿವ್ ಅನ್ನೋದೇ ಬಂದುಬಿಡುತ್ತೆ. ಮಧುರೆ ಮೀನಾಕ್ಷಿ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮನೆ ತುಂಬ ಗಿಡಗಳು, ಹಸಿರು ಗಿಡಗಳು, ಯಾವುದಾದ್ರು ಮನೆ ತುಂಬ ಗಿಡಗಳನ್ನು ಬೆಳೆಸಿ. ಸುಮ್ಮನೆ ಒಂದು ವಾರ ತಂದು ನೋಡಿ. ಮನೆ ತುಂಬ ಹಸಿರು ಗಿಡಗಳು ಇರಬೇಕು. ಮತ್ತು ಗಿಡಗಳು ಯಾವುದೇ ಗಿಡಗಳಾಗಲಿ ಮನೆ ತುಂಬ ಗಿಡಗಳನ್ನು ಬೆಳೆಸಿ. ದುಡ್ಡು, ನೆಮ್ಮದಿ, ಗಂಡ ಹೆಂಡತಿ ಜಗಳ, ಎಜುಕೇಷನ್ ಎಲ್ಲ ಟೇಕಪ್ ಆಗುತ್ತೆ. ಅದರಲ್ಲಿ ನಿಮ್ಮ ಮನೆಯಲ್ಲಿ
ಉತ್ರಾಣಿ ಕಡ್ಡಿ ಅಂತೂ ಇರಲೇಬೇಕು. ಉತ್ರಾಣಿ ಕಡ್ಡಿ ನಿಮ್ಮ ಮನೆಯಲ್ಲಿ ಒಂದು ಪಾಟಲ್ಲಿ ಸಾಕಿ ತುಂಬ ವೈಬ್ರೇಷನ್, ಉತ್ರಾಣಿ ಕಡ್ಡಿಲಿ ತುಂಬ ವೈಬ್ರೇಷನ್ ಆಗುತ್ತೆ. ಮತ್ತು ವೃಷಭ ರಾಶಿ ಅತಿ ಹೆಚ್ಚು ಮುಟ್ಟಬೇಕಾಗಿರೋ ಮರ ಬಂದು ನೇರಳೆ ಮರ. ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ಎಲ್ಲೋ ವಾಕ್ ಮಾಡ್ತಾ ಇರ್ತಾರೆ, ಎಲ್ಲೋ ಒಂದು ಇರುತ್ತೆ, ಒಂದು ನೇರಳೆ ಮರವನ್ನು ಹಿಂಗೆ ಮುಟ್ಬಿಟ್ಟು ನೀವು ಪ್ರೇಯರ್ ಮಾಡಿ, ನನಗೆ ಇವತ್ತು ಹಿಂಗೆ ಆಗಬೇಕು ಈ ಥರ. ನನಗೆ ಒಂದು ಮಾತು ಹೇಳ್ತೀನಿ ಕೇಳಿ, ಒಂದು ಸರಿ ನಂಗೆ ದುಡ್ಡಿರಲ್ಲ, ನಾನು ಸದಾಸಿನಲ್ಲಿ ವಾಕ್ ಮಾಡ್ತೀನಿ, ನನ್ನ ಫೇವ್ರೇಟ್ ಮರ ಹತ್ತಿ ಮರ. ನಾನು ಹತ್ತಿ ಮರಕ್ಕೆ ನನಗೆ ಇವತ್ತು 1 ಲಕ್ಷ ದುಡ್ಡು ಬೇಕು ಅಂತ ಕೇಳಿದ್ದೀನಿ. ನೋಡ್ರಿ ಅವತ್ತು 3 ಲಕ್ಷ ದುಡ್ಡು ಕೊಟ್ಬಿಟ್ರು. ಖಂಡಿತಲೂ ಕೂಡ ನನಗೆ ಹತ್ತಿ ಮರ, ನಿಮ್ಮ ವೃಷಭ ರಾಶಿಗೆ ನೇರಳೆ ಮರ. ಅಲ್ಲಿ ಚಂದ್ರ ವಾಸ ಮಾಡ್ತಾನೆ, ರೋಹಿಣಿ ನಕ್ಷತ್ರ ಇದೆ, ಬಹಳ ವೈಬ್ರೇಷನ್. ಚಂದ್ರ ಹಗಲು ಸುಖಕ್ಕಿಂತ ರಾತ್ರಿ ಸುಖನೇ ಜಾಸ್ತಿ. ಆ ನೇರಳೆ ಹಣ್ಣು ಎಲ್ಲ ಒಂದು ಕಾಯಿಲೆನಿಗೂ ಎಲ್ಲ ಕಾಯಿಲೆಗೂ ಔಷಧಿ ಇದೆ, ಅದು ಬೀಜನೂ ಕೂಡ ಔಷಧಿ ಇದೆ. ಆ ನೇರಳೆ ಮರ ತಾಕತ್ತು. ನಿಮ್ಮ ಮನೇಲಿ ಹೋಮ ಆಗ್ಬೇಕಾದ್ರೆ ಆ ನೇರಳೆ ಸೌದೆಯನ್ನು ತಂದು ಹಾಕಿ, ಹೋಮಕ್ಕೆ ಹಾಕಿ, ವೃಷಭ ರಾಶಿಯರು ನೇರಳೆ ಮರವನ್ನು ಎಷ್ಟು ಟಚ್ ಮಾಡ್ತೀರೋ ಅಷ್ಟೆಲ್ಲ. ಅದರಲ್ಲೂ ಕೂಡ ಪೌರ್ಣಮಿ ದಿವಸ ಅಂತೂ ಮಿಸ್ ಮಾಡಿದ್ರೆ ಮರ ಮುಟ್ಬಿಟ್ಟು ಏನು ಬೇಕೆಲ್ಲ ಕೇಳಿಬಿಡಿ, ಸಕ್ಸಸ್ 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 ಸಕ್ಸಸ್. ಆ ಮರದಲ್ಲಿರೋ ವೈಬ್ರೇಷನ್ನು ನಿಮ್ಮ ಮನೆಯಲ್ಲಿ, ವೃಷಭ ರಾಶಿಯವ್ರ ಮನೆಯಲ್ಲಿ ಉದ್ದಿನ ಹೆಸ್ರು ಕಾಳನ್ನು ದಯವಿಟ್ಟು ಜಾಸ್ತಿ ನಿಮ್ಮ ಮನೇಲಿ ಇಡಿ. ಹೆಸ್ರು ಕಾಳನ್ನು ಅತಿ ಹೆಚ್ಚು ಮಾಡಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ವೃಷಭ ರಾಶಿಯರಿಗೆ ಈ ವರ್ಷ ಕೆಲಸದಲ್ಲಿ ತುಂಬ ಇಂಪ್ರೂವ್ಮೆಂಟು. ವಿದೇಶದಲ್ಲಿ ಪ್ರಾಪರ್ಟಿ ತಗೋತೀರಾ, ಇಲ್ಲಿ ಪ್ರಾಪರ್ಟಿ ತಗೋತೀರಾ, ಗೋಲ್ಡ್ ಪರ್ಚೇಸ್ ಮಾಡ್ತೀರಾ, ಮತ್ತು ಫ್ರೆಂಡ್ಸಿಗೆ ಜಾಬ್ ಕೊಡಿಸ್ತೀರಾ. ನೀವು ಮುಟ್ಟಿದ್ದೆಲ್ಲ ಚಿನ್ನ. ನಿಮ್ಗೆ ಈ ವರ್ಷ ಯಾವ ಶತ್ರು ಕೂಡ ನಿಮ್ಮನ್ನು ಮುಟ್ಟೋಕ್ಕಾಗಲ್ಲ. ರಜನಿಕಾಂತ್ ಹೇಳ್ತಾನಲ್ಲ, ದೇವರೇ ನಮ್ಮ ಪಕ್ಕ ಇದ್ದಾರೆ ಅಂತ, ಹಂಗೆ ನಿಮ್ಮ ಹತ್ರ 9 ಗ್ರಹಗಳೇ ನಿಮ್ಮ ಪಕ್ಕ ಇದ್ದಾರೆ. ನೀವು ಬದುಕಬೇಕು, ನಿಮಗೆ ಗುರಿ ಬರಬೇಕು. ನಾನು ಚೆನ್ನಾಗಿರ್ತೀನಿ. ರಜನಿಕಾಂತ್ ನೋಡಿ ತುಂಬ ಫೇಲ್ಯೂರ್ ಆಗಿದೆ, ಆದರೆ ಪೇಟೆ ಫಿಲಮಲ್ಲಿ ಹೇಳ್ತಾರೆ ನಾನು ಚೆನ್ನಾಗಿರ್ತೀನಿ, ಚೆನ್ನಾಗಿ ಬದುಕ್ತೀನಿ. ಆ ಪಿಕ್ಚರ್ ಇಟ್ಟಾಯಿತು. ಹಂಗೆ ನೀವು ಹೇಳಬೇಕು. ನಾನು ಆರ್ಯವರ್ಧನ್ ಅವ್ರು ಹೇಳಿದ್ದಾರೆ, ನಾನು ಚೆನ್ನಾಗಿರ್ತೀನಿ, ಸಕ್ಕತ್ತಾಗಿರ್ತೀನಿ, ನನ್ನ ಮಗನಿಗೆ ಫಾರಿನಲ್ಲಿ ಕೆಲಸ ಸಿಗುತ್ತೆ, ಹಬ್ಬ ನನ್ನ ಹೆಂಡ್ತಿ ಮನೆಗೆ ಹೋಗಿದ ತಕ್ಷಣ ಚೆನ್ನಾಗಿ ಮಾತಾಡಿಸ್ತಾರೆ, ನನ್ನ ಗಂಡ ಚೆನ್ನಾಗಿ ಮಾತಾಡಿಸ್ತಾರೆ, ನನ್ನ ಮೊಮ್ಮಗ ಚೆನ್ನಾಗಿ ಮಾತಾಡಿಸ್ತಾರೆ. ನಾವು ಇವತ್ತು ಹ್ಯಾಪಿಯಾಗಿರ್ತೀವಿ. ನಾವು ದುಡಿಯೋದು ನಮ್ಮ ಫ್ಯಾಮಿಲಿಗೆ, ಇದನ್ನು ಎಂಜಾಯ್ ಮಾಡ್ತೀನಿ. ಈ ದುಡ್ಡನ್ನ ಅಂತ ನೀವು ಎಂಜಾಯ್ ಮಾಡಿ, ಖುಷಿ ಪಡಿ. ನೀವು ಅತಿ ಹೆಚ್ಚು ವೃಷಭ ರಾಶಿ ಗ್ರೀನ್ ಕಲರ್ಸು ಮತ್ತು ವೈಟ್ ಕಲರ್ ಬೆಡ್ಶೀಟ್ನ ಅತಿ ಹೆಚ್ಚು ಯೂಸ್ ಮಾಡಿ, ತುಂಬ ಪಾಸಿಟಿವ್ ಆಗುತ್ತೆ. ನೀವು ಹಾಕಬೇಕಾದ್ರೆ ಗ್ರೀನ್ ಪಚ್ಚೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಮತ್ತು 5 ಮುಖ ರುದ್ರಾಕ್ಷಿ, 6 ಮುಖ ರುದ್ರಾಕ್ಷಿನ ಯೂಸ್ ಮಾಡಿ. ತುಂಬ ಲಕ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಪಾರಿಜಾತ ಹೂವು ಖಂಡಿತ ಕೂಡ ಪ್ರತಿ ದಿವಸ ಸಿಕ್ಕಿರಿ. ಇಡೀ ಪಾರಿಜಾತ ಗಿಡವನ್ನು ನಿಮ್ಮ ಮನೆ ಮುಂದ್ಗಡೆ ಹಾಕಿ, ಖಂಡಿತ ಕೂಡ ಅದು ರಾತ್ರಿ ಹೊತ್ತು ಹೂವು ಬಿಡುತ್ತೆ, ಬೆಳಿಗ್ಗೆ ಉದ್ರವಾಗಿರುತ್ತದೆ. ಆ ಉದುರೋ ಹೂವನ್ನು ತಗೊಬಂದು ದೇವ್ರಿಗೆ ಮಾಡಿಸಿ. ನಿಮ್ಮ ಮನೇಲಿ ಪಾರಿಜಾತ ಹೂವು ಇದ್ದರೆ ಖಂಡಿತ ಕೂಡ ನಿಮ್ಮ ಮನೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಅತಿ ಹೆಚ್ಚು ಪಾರಿಜಾತ ಗಿಡ ಯಾರ ಮನೆ ಮುಂದೆ ಇರುತ್ತೆ ನೀವು ಚೆಕ್ ಮಾಡಿ ನೋಡಿ. ಅವ್ರ ಮನೆ ಮಕ್ಕಳೆಲ್ಲ ಫಾರಲ್ಲಿರ್ತಾರೆ, ಓದಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಒಳ್ಳೆ ಆಡಿಟ್ರು, ಆಫೀಸರ್ಸು, ಡಾಕ್ಟ್ರು, ಮೆಡಿಕಲ್ಲು. ಆ ಒಂದು ಸುತ್ತ ಈ ಕಡೆ ಒಂದು 10 ಮನೆ, ಆ ಕಡೆ ಒಂದು 10 ಮನೆ ಚೆಕ್ ಮಾಡಿ, ಇಂಪ್ರೂವ್ಮೆಂಟ್ ಜಾಸ್ತಿ ಇರುತ್ತೆ. ಪಾರಿಜಾತ ಗಿಡವನ್ನು ನಿಮ್ಮ ಮನೆ ಮುಂದೆ ಹಾಕಿ, ಏನೂ ಹಾಕ್ಬೇಡಿ. ವೃಷಭ ರಾಶಿಯರು ಹಾಕಿ, ತುಂಬ ಪಾಸಿಟಿವ್ನ ಕಾಣ್ತೀರಾ. ಇಷ್ಟೊಂದಕ್ಕೆ ನನ್ನ ಕಾರ್ಯಕ್ರಮ ನೋಡಿದ್ರೆ ದೇವರು ನಿಮ್ಮನ್ನು ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಕೊಡೋಕ್ಕಿಂತ ಮುಂಚೆ ನೀವು ತುಂಬ ಚೆನ್ನಾಗಿದೆ ಅಂತ ಸಖತ್ ಎಂಜಾಯ್ ಮಾಡಿ, ಮತ್ತು ಅತಿ ಹೆಚ್ಚು ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಿ. ಅದರಲ್ಲೂ ಕೂಡ ನೀವು ಅತಿ ಹೆಚ್ಚು ವೃಷಭ ರಾಶಿಗೆ ತುಂಬ ಲಕ್ಕಿ ಅಂದರೆ ಖಂಡಿತ ಕೂಡ ನೀವು ಅತಿ ಹೆಚ್ಚು ದಿವಸಕ್ಕೆ 4 ಬಾರಿಯಾದರೂ ಕೂಡ 5 ನಿಮಿಷ ಭಗವಂತನ ಪ್ರೇಯರ್ ಮಾಡಿ. ಭಗವಂತ ನಿಮಗೆಲ್ಲವನ್ನೂ ಕೊಟ್ಟರೆ ಅವನೇ. ಖಂಡಿತ ಕೂಡ ಎಷ್ಟೋ ಜನಕ್ಕೆ ತಂದೆ ತಾಯಿ ಇರ್ತಾರೆ, ಮಕ್ಕಳೇ ಇರೋಕ್ಕಲ್ಲ. ಎಷ್ಟೋ ಜನಕ್ಕೆ ಗಂಡಿರ್ತಾರೆ, ಹೆಂಡ್ತಿ ಇರೋಕ್ಕಲ್ಲ, ಹೆಂಡ್ತಿರ ಮಕ್ಕಳು ಇರೋಕ್ಕಲ್ಲ. ಎಷ್ಟೋ ಜನ ಹುಟ್ಟಿರ್ತಾರೆ, ಸತ್ರು ಕೂಡ ಒಂದು ಕುಂಟೆ ಜಾಗ ಇರೋಕ್ಕಲ್ಲ, ಮಣ್ಣು ಮಾಡಿರ್ತಾರೆ. ಆದರೆ ದೇವ್ರು ಎಲ್ಲವನ್ನೂ ಕೊಟ್ಟವನೇ. ಹಂಗಂತ ನನ್ನ ಬುದ್ಧಿಯಿಂದಲೇ ನಾನು ಸಂಪಾದನೆ ಮಾಡಿದೆ ಅನ್ನೋದು ತುಂಬ ನಿಮ್ಮ ತಪ್ಪು. ಭಗವಂತ ಕೊಟ್ಟರನು ಖಂಡಿತ ಕೂಡ ಸಾವಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಕೂಡ ನಾನು ಸಾಯಲ್ಲ ಅನ್ಕೊಳ್ಳೋದು ದೊಡ್ಡ ಮುಟ್ಟಾಳ್ತನ. ಒಬ್ಬನ ಸಾವು ನೋಡಿದ ಮೇಲೆ ನನಗೂ ಸಾವು ಬರುತ್ತೆ ಅಂತಂದರೆ ಅದು ನಿಮ್ಮ ದೊಡ್ಡತನ. ನನಗೆ ಬರೋಲ್ಲ, ಮತ್ತು ನಾಳೆ ಮಾಡೋದಲ್ಲ, ಅವನಿಗೆಲ್ಲ ಮೋಸ ಮಾಡೋಕೆ ಹೋಗಿದ ತಕ್ಷಣ ಮಣ್ಣು ಹಾಕಿದ ತಕ್ಷಣ ಹೋಗ್ಬಿಟ್ಟು ಅವ್ನು ಇನ್ನೊಬ್ರಿಗೆ ಮೋಸ ಮಾಡೋಕಂದ್ರೆ ದೇವ್ರು ಬರೋದಾರಲ್ಲಿ ಎಷ್ಟೋ ನಿಮ್ಗೆ ತೊಂದರೆ ಕೊಡ್ತಾನೆ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿಲ್ಲ ಅಂತೇಳಿ ವೃಷಭ ರಾಶಿಯವ್ರ ಕೈ ಮುಗಿತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ.